ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ. ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ಮಂಗಳೂರು ಸ್ಟೈಲ್ ಚಿಕನ್ ಕರಿ ಹೇಗೆ ಮಾಡೋದು ನೋಡೋಣ. ಇದು ಮನೆ ಸ್ಟೈಲ್ ರೆಸಿಪಿ, ತುಂಬಾ ಸಿಂಪಲ್ ಆಗಿ ಮಾಡಿಕೊಳ್ಳಬಹುದು. ಮೊದಲಿಗೆ ನಾನು ಇಲ್ಲಿ 1 kg ಚಿಕನ್ ತೆಗೆದುಕೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡಿದ್ದೇನೆ. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತೀನಿ. ಎಣ್ಣೆ ಚೆನ್ನಾಗಿ ಬೆಚ್ಚಗಾದ ಮೇಲೆ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಫ್ರೈ ಮಾಡಿಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕಿ 1 ಟೀ ಸ್ಪೂನ್ ಅರಿಶಿನ ಹಾಕಿ, ಇದರಿಂದ ಈರುಳ್ಳಿ ಬೇಗ ಬೇಯುತ್ತೆ. ಇದನ್ನು ಈರುಳ್ಳಿಯನ್ನು ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಿಕೊಳ್ಳಿ. ಈಗ ನೋಡ್ರಿ, ಚೆನ್ನಾಗಿ ಕಲರ್ ಬದಲಾಯಿತು, ಗೋಲ್ಡನ್ ಬ್ರೌನ್ ಆಯಿತು. ಈಗ ಇದಕ್ಕೆ 1-2 ಟೊಮೆಟೊ ಹಾಕಿ ಈರುಳ್ಳಿಯನ್ನು ಮತ್ತು ಟೊಮೆಟೊವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಬೇಯಿಸಿಕೊಳ್ಳಿ. ಇದಾದ ಮೇಲೆ 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಚಿಕನ್ ಮಸಾಲ ಹಾಕಿ ಮಿಕ್ಸ್ ಮಾಡಿ. ಈಗ ಮಸಾಲದ ಸುವಾಸನೆ ಬರ್ತಾ ಇರುತ್ತೆ. ಈಗ ನಾವು ರೆಡಿ ಮಾಡಿಕೊಂಡಿರುವ ಚಿಕನ್ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಕುಕ್ ಆಗಲು ಬಿಡಿ. ಇದರ ಮಧ್ಯೆ ನಾವು ಮಸಾಲ ರೆಡಿ ಮಾಡಿಕೊಳ್ಳೋಣ. 8ರಿಂದ 10 ಒಣಮೆಣಸಿನಕಾಯಿ, 1 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1/4 ಟೀ ಸ್ಪೂನ್ ಬಡಿಸೊಪ್ಪು, ಇವನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳಿ. ಇದನ್ನು ಮಿಕ್ಸಿಗೆ ಹಾಕಿ ಅದಕ್ಕೆ 1 ಚಿಕ್ಕ ಪೀಸ್ ಶುಂಠಿ, 5ರಿಂದ 6 ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಈಗ ನಮ್ಮ ಚಿಕನ್ 5 ನಿಮಿಷ ಆಗಿದೆ. ಈಗ ಇದಕ್ಕೆ ನಾವು ರುಬ್ಬಿಕೊಂಡಿರುವ ಮಸಾಲ ಹಾಕ್ತೀನಿ. ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಮೀಡಿಯಂ ಫ್ಲೇಮ್ನಲ್ಲಿ ಸುಮಾರು 20 ನಿಮಿಷ ಚೆನ್ನಾಗಿ ಕುಕ್ ಆಗಲು ಬಿಡಿ. ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಸೂಪರ್ ಸ್ಮೆಲ್ ಬರ್ತಾ ಇದೆ. ಈಗ ನಮ್ಮ ಟೇಸ್ಟಿಯಾದ ಮಂಗಳೂರು ಸ್ಟೈಲ್ ಚಿಕನ್ ಕರಿ ರೆಡಿಯಾಗಿದೆ. ನಾನು ಇದನ್ನು ಕೋಳಿ ರೊಟ್ಟಿ ಜೊತೆ ತಿಂತಾ ಇದ್ದೇನೆ. ನೀವು ಅನ್ನ, ಗೀ ರೈಸ್, ದೋಸೆ ಜೊತೆಗೆ ಕೂಡ ತಿನ್ನಬಹುದು. ಎಲ್ಲದರ ಜೊತೆಗೆ ಸೂಪರ್ ಕಾಂಬಿನೇಷನ್. ಹೇಗಿತ್ತು ಸ್ನೇಹಿತರೆ ನಮ್ಮ ಇವತ್ತಿನ ರೆಸಿಪಿ? ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಚಂಚಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.